ಹಿಂಗೆ ತಿರಿ ನೋಡಿದಾಗ ಇಲ್ಲಿ ಶಿವಲಿಂಗ ಕಂಡಾಗ ಅಪ್ಪ ನನಗೆ ಜೀವನ ಪರ್ಯಂತ ಹಿಂಗೆ ಕಾಲು ನೋವೇ ಇರ್ಬೇಕಾಯ್ತು, ನನ್ನ ಪರಿಹಾರ ಆಯ್ತು ಅಂತಂದು ನಾನು ಕೈ ಮುಗಿದು ಹಂಗೆ ಅಲ್ಲಿ ಮನಸ್ಸಿನಾಗೆ ಅಂದ್ಕೊಂಡು ಕಾಲು ನೋವುನ ಹಂಗೆ ತಿಡ್ಕೊಂತ ಸ್ವಲ್ಪ ಅಳಾರಾದಂಗೆ ಆಯ್ತು. ಅಂದಾಗ ಇದೇನು ಸ್ವಲ್ಪ ಮಾಯ ಆಯ್ತಲ್ಲ, ನೋವೆಲ್ಲನ ಸಲೀಸಾಗೆ ಎದ್ದು ನಿಂತ್ಕೊಂಡಾಗ ಕಾಲು ನೋವು ಮಾಯ ಆಗೋಗ್ಬಿಟ್ಟಿತ್ತು. ನಮಸ್ಕಾರ. ಅವಧೂತ ಪರಿವಾರದವರಿಗೆ ಸುಸ್ವಾಗತ. ಈ ದಿನ ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ಕೋಸೀಕೆರೆಯ ಸಾರ್ವಡೇಶ್ವರರ ಸನ್ನಿಧಾನಕ್ಕೆ. ಈ ಕ್ಷೇತ್ರ ಇರುವುದು ಚಳ್ಳಕೆರೆ ತಾಲೂಕಿನ ಪರಶುರಾಮಪುರದಿಂದ 11 ಕಿಲೋಮೀಟರ್ ಸಮೀಪದಲ್ಲಿದೆ. ಚಳ್ಳಕೆರೆಯಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಈಗ ಹೊಸದಾಗಿ ಕಲ್ಲಿನ ಮಂದಿರ ನಿರ್ಮಾಣವಾಗುತ್ತಿದೆ. ಇದರೊಳಗೆ 4 ರಿಂದ 5 ಅಡಿ ಎತ್ತರದ 1 ಅಡಿ ವ್ಯಾಸದ ಶಿಲಾಸ್ತಂಭವಿದೆ. ಇದರಲ್ಲಿ ಮೂಲಾಧಾರದಿಂದ ಸಹಸ್ರಾರದೆಡೆಗೆ ಹೋಗುವ ಸ್ಥೂಲ ಪರಿಚಯದ ಕೆತ್ತನೆ ಇದೆ. ಮೂಲಾಧಾರ, ಪಾದಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧ, ಆಜ್ಞ ಹಾಗೂ ಸಹಸ್ರಾರದೆಡೆಗೆ ತಲುಪುವ ಸರಳ ಸುಲಭ ರೂಪದ ಕೆತ್ತನೆ ಇದೆ. ಮೂಲಾಧಾರದಿಂದ ಹಿಡಿದು ಆಜ್ಞಾಚಕ್ರದವರೆಗಿನ ಋಷಿಗಳ ವಿವಿಧ ಭಂಗಿಗಳು ಯೋಗ ಸಾಧನೆಯ ಕುರುಹಾಗಿ ಕಾಣಸಿಗುತ್ತದೆ. ಸಹಸ್ರಾರದಳದ ಶಿಲ್ಪವು ಭಗ್ನಗೊಂಡಿದ್ದು ಅದರ ಬದಲಿಗೆ ನಂದಿಯನ್ನು ಇಡಲಾಗಿದೆ. ಸಾಧನಾ ಮಾರ್ಗ ಹಿಡಿಯುವವರಿಗೆ ಹಾಗೂ ಸಾಧಕರಿಗೆ ಈ ಸ್ಥಳ ಅತ್ಯಂತ ಸೂಕ್ತವೆನಿಸುತ್ತದೆ. ಕಾರಣ ಅಂತಹ ಜಾಗೃತ ತರಂಗಗಳು ಈಗಲೂ ಸೂಕ್ಷ್ಮ ರೀತಿಯಲ್ಲಿ ಅನುಭವಕ್ಕೆ ಸಿಗುತ್ತದೆ. ಮೂಲಾಧಾರದಿಂದ ಸಹಸ್ರಾರಕ್ಕೆ ಸಾಮಾನ್ಯ ಮನುಷ್ಯನೊಬ್ಬ ಹೇಗೆ ಏರಿ ಬ್ರಹ್ಮಸ್ಥಾನವನ್ನು ತಲುಪಿ ಯೋಗಿಯಾಗಬಹುದೆಂಬುದನ್ನು ಸೂಚ್ಯವಾಗಿ ಕಲ್ಲಿನಲ್ಲಿ ರಚಿಸಲಾಗಿದೆ. ಅಲ್ಲದೆ ತೀರ ಸರಳ ರೂಪವಾಗಿ ಷಟ್ಸ್ಥಳಗಳ ರೂಪವನ್ನು ಕೂಡ ಕಾಣಬಹುದು. ಭಕ್ತಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣಸ್ಥಳ, ಐಕ್ಯಸ್ಥಳ ಹಾಗೂ ನಿಖಿಲ ಸ್ಥಳಗಳ ಷಟ್ಚಕ್ರಗಳ ರೂಪವನ್ನು ಇಲ್ಲಿ ಕಾಣಬಹುದು. ಇದರಡಿಯಲ್ಲಿ ಶ್ರೀ ಸಾರ್ವಡೇಶ್ವರರ ಜೀವಂತ ಗದ್ದುಗೆ ಇದೆ. ಇವರು ಉತ್ತರ ಭಾರತದಿಂದ ಮೊಘಲರ ಹಾವಳಿ ತಾಳಲಾರದೆ ದಕ್ಷಿಣದ ಕಡೆಗೆ ಬಂದು ಇಲ್ಲಿ ನೆಲೆಸಿದರೆಂದು ಪ್ರತೀತಿ. ಮೂಲ ದೆಹಲಿಯ ಸಾರ್ವಾಡ ಎಂಬ ಪ್ರದೇಶ ಇವರದ್ದು. ಸಾರ್ವಾಡ ಪ್ರದೇಶದಿಂದ ತನ್ನ ಶಿಷ್ಯರೊಂದಿಗೆ ಬಂದಿದ್ದರಿಂದ ಇವರಿಗೆ ಸಾರ್ವಡೇಶ್ವರ ಎಂಬ ಹೆಸರು ಬಂದಿತು. ನಂತರ ದಿನ ಕಳೆದಂತೆ ಇವರಿಗೆ ಹಲವಾರು ಶಿಷ್ಯರುಗಳು ಹುಟ್ಟಿಕೊಂಡರು. ಆಗ ವೀರಶೈವ ಧರ್ಮ ಹೆಚ್ಚು ಪ್ರಚಾರದಲ್ಲಿದ್ದುದರಿಂದ ಸಂಪ್ರದಾಯ ಹಾಗೂ ಆಚರಣೆಗಳು ಅದೇ ರೀತಿ ಮುಂದುವರೆದುಕೊಂಡು ಬಂದಿವೆ. ಹಾಗಾಗಿ ಜಂಗಮ ಅಥವಾ ಮಠದಾಯ್ಯ ಅನ್ನುವ ಪರಂಪರೆ ಈಗಲೂ ಕೂಡ ಇದೆ. ಇವರುಗಳ ಪ್ರಮುಖ ಶಿಷ್ಯರು 7 ಜನರಿದ್ದು ಅವರು ಸುತ್ತಮುತ್ತ ಧರ್ಮ ಪ್ರಚಾರ ಮಾಡುತ್ತಾ ಅಲ್ಲೇ ನೆಲೆಗೊಂಡು ನಂತರ ಸಮಾಧಿಸ್ಥರಾಗಿದ್ದುದಕ್ಕೆ ಈಗಲೂ ಐತಿಹ್ಯಗಳಿವೆ. ಇಲ್ಲಿನ ವಿಶೇಷ ಕಾರ್ಯಕ್ರಮ ಪ್ರತಿ ವರ್ಷ ಶಿವರಾತ್ರಿ ಮತ್ತು ವೈಶಾಖ ಶುದ್ಧ ನವಮಿಯಂದು ಎಲ್ಲ ಜನಾಂಗದವರು ಸೇರಿ ಅದ್ಧೂರಿಯಾಗಿ ಉತ್ಸವ ನಡೆಸುತ್ತಾರೆ. ಇಂಥ ಅತ್ಯಂತ ಅಪೂರ್ವವಾದ ಜಾಗೃತ ಸ್ಥಳ ಈಗ ಜೀರ್ಣೋದ್ಧಾರವಾಗುತ್ತಿದೆ. ಹಲವಾರು ಭಕ್ತರು ಇವರ ಕೃಪಾ ಕಟಾಕ್ಷದಿಂದ ಉದ್ಧಾರವಾಗಿದ್ದಾರೆ. ನೀವುಗಳು ಸಾಧ್ಯವಾದರೆ ಒಮ್ಮೆ ಭೇಟಿ ನೀಡಿ ಶ್ರೀ ಸಾರ್ವಡೇಶ್ವರರ ಕೃಪೆಗೆ ಪಾತ್ರರಾಗಿ. ಯೋಗ ಸಾಧಕರಿಗೆ ವಿಶೇಷವಾದಂತಹ ಸ್ಥಳವಿದು. ಬನ್ನಿ ಸಾರ್ವಡೇಶ್ವರರ ಸನ್ನಿಧಿಯ ದರ್ಶನ ಮಾಡಿ ಅವರಿಂದ ಉಪಕೃತರಾಗೋಣ. ದಯಮಾಡಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಮ್ಮನ್ನು ಬೆಂಬಲಿಸಿ ಹರಸಿ. ನಿಮ್ಮ ಪ್ರೋತ್ಸಾಹವೇ ನಮ್ಮ ಈ ಸಾಹಸಕ್ಕೆ ಸ್ಫೂರ್ತಿದಾಯಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮರೆಯದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಅನಿಸಿಕೆಗಳೇ ನಮಗೆ ದಾರಿದೀಪವಾಗಿರುತ್ತದೆ. ಧನ್ಯವಾದಗಳು. ದಯಮಾಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಮ್ಮನ್ನು ಬೆಂಬಲಿಸಿ ಹರಸಿ. ನಿಮ್ಮ ಪ್ರೋತ್ಸಾಹವೇ ನಮ್ಮ ಈ ಸಾಹಸಕ್ಕೆ ಸ್ಫೂರ್ತಿದಾಯಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಅನಿಸಿಕೆಗಳೇ ನಮಗೆ ದಾರಿದೀಪವಾಗಿರುತ್ತದೆ. ಧನ್ಯವಾದಗಳು. ನನ್ನ ಹೆಸರು GM ನಾಗೇಂದ್ರಪ್ಪ, ಜಿ ಮುದ್ದಪ್ಪ, ಗೋಸಿಕೆರೆ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಕರ್ನಾಟಕ ರಾಜ್ಯ. ನಮ್ಮ ತಾತ ಶ್ರೀ ಗೌಡಪ್ಪ ನಮ್ಮ ಗೋಸಿಕೆರೆ ಗ್ರಾಮದಲ್ಲಿ ಗುರು ಸಾಡೇಶ್ವರ ಸ್ವಾಮಿಗಳು ದೆಹಲಿ ಕಡೆಯಿಂದ ವಲಸೆ ಬಂದಾಗ ಅಲ್ಲಿ ದೆಹಲಿ ಕಡೆಯಲ್ಲಿ ಉತ್ತರ ಭಾರತದಲ್ಲಿ ಮುಸ್ಲಿಮರ ಹಾವಳಿ ಜಾಸ್ತಿಯಾಗಿ ಅಲ್ಲಿಂದ ಎಲ್ಲ ಶಿಷ್ಯರನ್ನಂದರೆ ಪ್ರತಿಯೊಂದು ಜಾತಿ ಜನಾಂಗದವ್ರನ್ನ ಕರ್ಕೊಂಡು ದಕ್ಷಿಣ ಭಾರತದ ಕಡೆಗೆ ಬಂದಾಗ ನಮ್ಮ ಊರು ವೇದಾವತಿ ನದಿ ಪಕ್ಕದಲ್ಲಿರೋದ್ರಿಂದ ಈ ವೇದಾವತಿ ನದಿಯಲ್ಲಿ ಸ್ಥಳ ಚೆನ್ನಾಗಿದೆ ಅಂತೇಳಿ ಸ್ಥಳ ಮಹಿಮೆಗೋಸ್ಕರ ಇಲ್ಲಿ ಗುರು ಪೀಠವನ್ನು ಸ್ಥಾಪಿಸಿ ಸುತ್ತಮುತ್ತ ಶಿಷ್ಯರನ್ನ ಸಂಪಾದಿಸಿಕೊಂಡು ಬರ್ತಾ ಇದ್ರು. ಕಾಲಕ್ರಮೇಣ ಅವರು ನಾನು ಜೀವಂತ ಸಮಾಧಿ ಇಲ್ಲೇ ಆಗ್ತೀನಿ ಅಂತೇಳಿ ಅವರು ಜೀವಂತ ಸಮಾಧಿ ಆಗಿರ್ತಾರೆ. ಆದ ನಂತರ ಒಂದು 8-10 ದಿನ ಆದ್ಮೇಲೆ ಕುತೂಹಲ ಬಂದು ಆ ಗ್ರಾಮಸ್ಥರೆಲ್ಲ ಸೇರಿ ಸ್ವಾಮೀಜಿಗಳು ಜೀವಂತವಾಗಿದ್ದಾರೋ ಇಲ್ವೋ ಅಂತ ಒಂದು ನೋಡೋಣ ಎಂಬ ಕುತೂಹಲಕ್ಕೆ ಬಂಡೆ ಸರಿಸಿದಾಗ ತಪಸ್ಸಿಗೆ ಕುಂತಂಥ ಗುರುಗಳು ಅವ್ರನ್ನ ಮಾತಾಡ್ಸೋದು ಹೆಂಗೆ ಅನ್ನೋ ಒಂದು ಅಭಿಪ್ರಾಯ ಬಂದಾಗ ನಾನು ಸ್ವಾಮೀಜಿಗಳಿಗೆ ಕ್ಷೌರಿಕ ಮಾಡ್ತಿದ್ದೆ, ಅದಕ್ಕೆ ನಾನೇ ಮಾತಾಡಿಸ್ತೀನಿ ಅಂತ ಒಂದು ಮೂವಿನಲ್ಲಿರ್ತಕ್ಕಂಥ ಕೂದಲನ್ನ ಹಿಡಿದು ಎಳೆದಾಗ ಸ್ವಾಮಿ ಕಂಡುಬಿಟ್ಟಾಗ ಭಸ್ಮ ಆಗಿ ಅವರು ಸಮಾಧಿನೂ ಸಹ ದೇವಸ್ಥಾನದ ಮುಂದೆ ಇದೆ. ಅದಾದ ನಂತರ ನಮ್ಮ ತಾತ ಹೇಳ್ತಿದ್ದು, ಹಿಂದೆ ನಮ್ಮ ತಾತಗೆ ಒಂದು ಕಾಲು ನಡಿಲಾರ್ದಂತ ಒಂದು ನೋವು ಬಂದು ಕಾಲು ನೋವಿನಿಂದ ತುಂಬಾ ಬಳಲ್ತಿರ್ಬೇಕಾರೆ ಅಜ್ಜಿ ಮನ್ಕೊಂಡಿದ್ದಾಗ ಅಜ್ಜಿ ಏನಾಯ್ತು, ಈ ಕಾಲು ಅಂತ ಮನ್ಕೊಂಡಿದ್ರಾಗಲ್ಲ, ಹಂಗೆ ಒಂದ್ ಸ್ವಲ್ಪ ತಿರುಗಾಡ್ಕೆಂಬ ಅಂತಂದು ಬೈತು. ಆ ಬೈದಿದ್ಕೋಸ್ಕರ ಅಜ್ಜಿಗೆ ಏನಾಯ್ತು, ಇದೊಳ್ಳೆ ಕರ್ಮ ಆಯ್ತು, ಅಜ್ಜಿದು ಕಾಟ ಆಯ್ತಲ್ಲ ಅಂತೇಳಿ ಹಂಗೆ ತಿರುಗಾಡ್ಕೆಂಬ ಹಿಂಗ್ ಬರೋಣ ಅಂತ ಬಂದಾಗ ಎಂದು ನಡೆದ್ರೆ ಕಾಲು ನೋವು ಬರ್ದಂಗಿರ್ತೈತೆ. ಹಂಗೆ ಕಾಲು ನೋವು ಬಂತು. ಅಲ್ಲೊಂದು ದೂರದಲ್ಲಿ ಕಲ್ಲಿ ಮಂಟಪ ಕಾಣ್ತು. ಬಂದಾಗ ಇಲ್ಲೊಂದು ಕ್ಷಣ ಕುತ್ಕೊಂಡು ಹೋಗೋಣ ಅಂತಂದು ಬಂದು ಅಲ್ಲಿ ಕಂಬ ಕೊರಿಕೊಂಡು ಕುತ್ಕಂತು. ಅಜ್ಜ ಕುತ್ಕೊಂಡಾಗ ಹಿಂಗ್ ತಿರಿ ನೋಡಿದಾಗ ಇಲ್ಲಿ ಶಿವಲಿಂಗ ಕಂಡಾಗ ಅಪ್ಪ ನನ್ಗೆ ಜೀವನ ಪರ್ಯಂತ ಹಿಂಗೆ ಕಾಲು ನೋವೇ ಇರ್ಬೇಕಾಯ್ತು, ನನ್ನ ಪರಿಹಾರ ಆಯ್ತು ಅಂತಂದು ನಾನು ಕೈ ಮುಗಿದು ಹಂಗೆ ಅಲ್ಲಿ ಮನಸ್ಸಿನಾಗೆ ಅಂದ್ಕೊಂಡು ಕಾಲು ನೋವುನ ಹಂಗೆ ತೀಡ್ಕೊಂತ ಸ್ವಲ್ಪ ಅಳಾರಾದಂಗ ಆಯ್ತು. ಅಂದಾಗ ಇದೇನು ಸ್ವಲ್ಪ ಮಾಯ ಆಯ್ತಲ್ಲ, ನೋವೆಲ್ಲನ ಸಲೀಸಾಗೆ ಎದ್ ನಿಂತ್ಕೊಂಡಾಗ ಕಾಲು ನೋವು ಮಾಯ ಆಗೋಗ್ಬಿಟ್ಟಿತ್ತು. ಅಜ್ಜ ಆಮೇಲೆ ಏನಾಯ್ತು, ಈ ಕಾಲು ನೋವು ಬರುತ್ತಿಲ್ಲ ಅಂತ ಪ್ರದಕ್ಷಿಣೆ ಹಾಕಣ ಅಂತೇಳಿ ಒಂದ್ 4 ಸುತ್ತು ಪ್ರದಕ್ಷಿಣೆ ಆಯ್ತು. ನೋಡಿದ್ರೆ ಕಾಲು ನೋವೇ ಮಾಯ ಆಗೋಗ್ಬಿಟ್ಟಿತ್ತು. ತಾತನಿಗೆ ಆಶ್ಚರ್ಯ. ಅಜ್ಜ ಅಲ್ಲಿಂದ ನಡ್ಕೊಂಡು ಮನೆಗೆ ಹೋಯ್ತು. ಮನೆ ಹತ್ರ ಹೋಗ್ಬಿಟ್ಟು ಇದನ್ನ ಅಜ್ಜಿ ಹತ್ರ ಹೇಳನೆ ಅಂತಂದು ಹೇಳ್ತು. ಅಜ್ಜಿ ತಕ್ಷಣ ನಂಬಲಿಲ್ಲ. ಎರಡೆಡೆ ಮನೆ ಹತ್ರ ಅಡ್ಡಾಡೋ ನೋಡನೆ ಅಂತಂದು ಹೇಳ್ತು. ಅಜ್ಜ ಸಲೀಸ ನಡೆದಾಡಿ ಬಹಳ ಸಂತೋಷ ಸಂಭ್ರಮ ಪಟ್ರು. ಇದೆಲ್ಲ ಸ್ವಾಮಿ ಗುರುಗಳು ಪವಾಡನೆ ಅನಿಸ್ತು. ಅಜ್ಜಿ ಇದೇನಪ್ಪ ಪವಾಡ ನಡೆದಾಡಂಗ ಆಗ್ಬಿಡ್ತು, ಶ್ರೀ ಗುರು ಸಾಡೇಶ್ವರ ಸ್ವಾಮಿ ಪವಾಡ ಅದು ಅಂದ್ಕೊಂಡು ಸಾಡೇಶ್ವರ ಸ್ವಾಮಿ ಗುರುಗಳ ಹತ್ರ ಹೋಯ್ತು. ಬೆಳಿಗ್ಗೆ ಹೋದಾಗ ರಾತ್ರಿ ಅದೆಲ್ಲ ನಡೆದ ವಿಚಾರನ ಸ್ವಾಮಿಗಳ ಹತ್ರ ಸಮಾಲೋಚನೆ ಮಾಡಿ ನಾನು ಅದನ್ನ ಅಭಿವೃದ್ಧಿ ಪಡಿಸಕ್ಕೆ ಒಂದ್ ಸ್ವಲ್ಪ ಸಂಕಲ್ಪ ಮಾಡ್ತೀನಿ, ನಾನು ಕೈ ಜೋಡಿಸ್ತೀನಿ ಅಂತೇಳಿ ಗುರುಗಳನ್ನು ನಮ್ಮ ತಾತವ್ರು ಮಾತಾಡ್ಕೊಂಡು ಆ ಗುಡಿ ಕಟ್ಟಿ ಅದಕ್ಕೆ ಕಳಸ ಸ್ಥಾಪನೆ ಮಾಡಿ ಸಂಭ್ರಮದಿಂದ ಗ್ರಾಮಸ್ಥರನ್ನೆಲ್ಲ ಸೇರಿಸಿ ಶಿಷ್ಯರನ್ನೆಲ್ಲ ಸೇರಿಸಿ ಒಂದು ಒಳಗೆ ಹೋಗಂತ ನವಮಿ, ವಾರ್ಷಿಕ ನವಮಿ ಹಬ್ಬ, ಉಗಾದಿ ಆದ ನಂತರ ಬರ್ತಕ್ಕಂಥ ನವಮಿಗೆ ಕಾರ್ಯ ಮಾಡೋಕ್ಕೆ ಸಂಕಲ್ಪ ಮಾಡಿತ್ತು. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಮನೆಯಿಂದ ಒಂದು ಮುಕ್ತಿ ಬಾವುಟ ಅಂತೇಳಿ ಹೋಗುತ್ತೆ. ನಮ್ಮ ದೊಡ್ಡ ತಾತವ್ರ ಮನೆಯಿಂದ ಕಳಸಾತ್ರಿ ಹೋಗುತ್ತೆ. ಇವತ್ತಿನವರೆಗೂ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದೀವಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.